ರಾಜ್ಯದಲ್ಲಿ ಸದ್ಯ ಗೃಹಲಕ್ಷ್ಮಿಯ ಗದ್ದಲ ಜೋರಾಗಿ ನಡೀತಾ ಇದೆ. ಸದನದಲ್ಲಿ ಮಾತ್ರವಲ್ಲದೆ ಸದನದ ಹೊರಗೂ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಗೃಹಲಕ್ಷ್ಮಿ ಹಣದ ಹಗರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಹಾರಿಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಪ್ರಶ್ನೆ ಕೇಳಿದ್ರೆ ಚೈಲ್ಡಿಶ್ ಅಂತ ಕರೀತಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್. ಪ್ರಶ್ನೆ ಮಾಡಬಾರ್ದ ಹಾಗಾದ್ರೆ? ಯಾರ್ ಚೈಲ್ಡಿಶ್ ಅಂತ ಹೇಳುವ ಹೊಣೆಗಾರಿಕೆ ಕೂಡ ಸಚಿವೆಯ ಮೇಲಿದೆ. ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಆರ್ಥಿಕ ಇಲಾಖೆ ಹಾಕಿಲ್ಲ. ಮಾಧ್ಯಮಗಳಿಗೆ ಇವತ್ತು ಈ ರೀತಿಯಾದಂತ ಸ್ಪಷ್ಟನೆಯನ್ನ ಸಚಿವೆ ಹೆಬ್ಬಾಳ್ಕರ್ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಇಷ್ಟು ದಿನದ ಫಾಲೋ ಅಪ್ ಇನ್ ಡೀಟೇಲ್ಸ್ ಅವ್ರಿಗಿರ್ಲಿಲ್ವಾ? ನಿನ್ನೆ ಮೊನ್ನೆಯೆಲ್ಲ 23 ತಿಂಗಳು ಹಣ ಕ್ಲಿಯರ್ ಆಗಿದೆ ಅಂತ ಹೇಳಿ ಮಾತನಾಡ್ತಾ ಇದ್ರು. ಇವಾಗ 2 ತಿಂಗಳ ಹಣ ಬಾಕಿ ಇರುವ ಬಗ್ಗೆ ಮಾತನಾಡ್ತಿದ್ದಾರೆ. ಬಟ್ ಅದನ್ನ ಮೊದಲೇ ಯಾಕೆ ಮೆನ್ಷನ್ ಮಾಡಲಿಲ್ಲ ಅನ್ನೋದು ಪ್ರಶ್ನೆ. 2 ತಿಂಗಳ ಹಣ ಬಾಕಿ ಇದೆ ಅಂತ ಮೇಡಮ್ ಇವಾಗ ಒಪ್ಕೊಳ್ತಾ ಇದ್ದಾರೆ. ಬಟ್ ಸ್ಟಿಲ್ ಚೈಲ್ಡಿಶ್ ಅಂತ ಹೇಳಿ ಆ ಪ್ರಶ್ನೆಯನ್ನ ಅವ್ರು ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ರೆ ದುಡ್ಡಿನ ಬಗ್ಗೆ ಇವ್ರಿಗೆ ಎಷ್ಟು ಸೀರಿಯಸ್ನೆಸ್ ಇದೆ, ಇವರದ್ದೇ ಯೋಜನೆಯನ್ನ ಜನರಿಗೆ ತಲುಪಿಸೋದ್ರಲ್ಲಿ ಎಷ್ಟು ಬದ್ಧತೆ ಇದೆ ಅನ್ನೋದು ಪ್ರಶ್ನೆ ಆಗುತ್ತೆ. ಗೃಹಲಕ್ಷ್ಮಿಯರಿಗೆ ಮಹಿಳೆ ಸ್ವಾಭಿಮಾನದಿಂದ ಜೀವನ ಮಾಡಬೇಕು, ಮಹಿಳೆ ಆರ್ಥಿಕವಾಗಿ ಸಬಲೀಕರಣಗೊಳ್ಬೇಕು ಅನ್ನುವಂತ ಏಕೈಕ ಉದ್ದೇಶದಿಂದ ಗೃಹಲಕ್ಷ್ಮಿಯ ಈ ಒಂದು ಯೋಜನೆಯನ್ನ ನಾವು ತೆಗೆದುಕೊಂಡು ಬಂದಿದ್ವಿ. ಚುನಾವಣೆ ಪೂರ್ವ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಮಾಡಿದಂತ ಏನು ಒಂದು ವಾಗ್ದಾನ, ಒಂದು ವಚನ ಇತ್ತು, ಆ ವಚನವನ್ನ ಸಂಪೂರ್ಣವಾಗಿ ಬದ್ಧತೆಯಿಂದ ನಾವು, ನಮ್ಮ ಸರ್ಕಾರ, ನಮ್ಮ ಇಲಾಖೆ ನಿಭಾಯಿಸ್ತಾ ಇದೆ. ನಾನು ಹೇಳಿದ್ದು 23 ಕಂತನ್ನ ಹಾಕಿದೀವಿ, 46,000 ರೂಪಾಯಿಗಳು ಒಬ್ಬೊಬ್ಬರಿಗೆ ಬಂದಿದೆ. ಇವ್ರು ಕೇಳಿದ್ದು ಸ್ಪೆಸಿಫಿಕ್ ಆಗಿ ಫೆಬ್ರವರಿ ಮಾರ್ಚ್ ಡಿಪಾರ್ಟ್ಮೆಂಟ್ಗೆ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಪ್ರತಿ ತಿಂಗಳು ನಮ್ಮ ಇಲಾಖೆಯಿಂದ ನಾನು ಫೈಲ್ ಮೂವ್ ಮಾಡ್ತೀನಿ. 1ನೇ ತಾರೀಕು ಆಯ್ತು, 3ನೇ ತಾರೀಕು ಆಯ್ತು, ನಮಗೆ ದುಡ್ಡನ್ನ ರಿಲೀಸ್ ಮಾಡಿ ಅಂತ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲ್ ಮೂವ್ ಮಾಡಿದಾಗ ಯಾವತ್ತು ಯಾವ ತಾರೀಕಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಮ್ಮ ಫೈಲ್ ಅನ್ನ ಕ್ಲಿಯರ್ ಮಾಡುತ್ತದೋ ಒಂದು ಕ್ಷಣ ನಾನು ಲೇಟ್ ಮಾಡದೆ ಇದನ್ನ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹೋಗೋ ರೀತಿ ನಾನು ನೋಡ್ಕೊಳ್ತೀನಿ. ಮಾರ್ಚ್ ಮತ್ತು ಫೆಬ್ರವರಿದಲ್ಲಿದು ಹೆಚ್ಚು ಕಡಿಮೆ ಆಗಿದ್ರೆ ಅದು ಫೈನಾನ್ಸ್ ಮಿನಿಸ್ಟ್ರು, ಸಿಎಂ ಸಾಹೇಬ್ರು ಅದಕ್ಕೆ ಉತ್ತರ ಸದನದಲ್ಲಿ ಕೊಡ್ತಾರೆ. ಮತ್ತು ಆ ರೀತಿ ಆಗಿದ್ರೆ ಖಂಡಿತವಾಗ್ಲೂ ಅದನ್ನ ಕ್ಲಿಯರ್ ನೋಡಿ. ಗೃಹಲಕ್ಷ್ಮಿಯರಿಗೆ ಮಹಿಳೆ ಸ್ವಾಭಿಮಾನದಿಂದ ಜೀವನ ಮಾಡಬೇಕು, ಮಹಿಳೆ ಆರ್ಥಿಕವಾಗಿ. ಸದ್ಯ ಸಚಿವೆಯ ಸ್ಟೇಟ್ಮೆಂಟ್ ಅನ್ನು ಗಮನಿಸಿದರೆ ಸಿಎಂ ಅವರನ್ನೇ ದಿಕ್ಕು ತಪ್ಪಿಸ್ತಾ ಇದ್ದಾರಾ ಸಚಿವೆ ಹೆಬ್ಬಾಳ್ಕರ್ ಅನ್ನುವಂತ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಹೇಳುತ್ತೆ. ಹಣಕಾಸು ಇಲಾಖೆಯಿಂದ 5,000 ಕೋಟಿ ಬಿಡುಗಡೆನೆ ಆಗಿಲ್ಲ ಅಂತ ಹೇಳಿ ಖುದ್ದು ಸಚಿವೆ ಒಪ್ಕೊಳ್ತಾ ಇದ್ದಾರೆ. ಬಟ್ ಫೆಬ್ರವರಿ ಮಾರ್ಚ್ ತಿಂಗಳ ಹಣಕ್ಕೆ ಸಿಎಂ ಉತ್ತರಿಸ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ 5,000 ಕೋಟಿ ಹಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಣ್ಣಾ ಮುಚ್ಚಾಲೆ ಆಟ ಆಡ್ತಿದ್ದಾರಾ ಅನ್ನುವಂತ ಪ್ರಶ್ನೆ. ನನ್ನ ಪ್ರಕಾರ ಆಗಸ್ಟ್ ವರೆಗೂ ಹಣ ಕ್ಲಿಯರ್ ಅಂತ ಸದನದಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ. ಸದನದಲ್ಲಿ ಗೃಹಲಕ್ಷ್ಮಿ ಹಣ ಕ್ಲಿಯರ್ ಆಗಿರೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಬಟ್ ಆಗಸ್ಟ್ ತನಕ ಕ್ಲಿಯರ್ ಆಗಿದೆ ಅಂತ ಹೇಳೋರ್ಗೆ ಫೆಬ್ರವರಿ ಮಾರ್ಚಿನ ಹಣ ಎಲ್ಲೋಯ್ತು ಅನ್ನೋದು ಗೊತ್ತಿಲ್ವಾ? ಹಣ ರಿಲೀಸ್ ಆಗಿಲ್ಲ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸಿಎಂ ಇವಾಗ ಸ್ಪಷ್ಟನೆಯನ್ನ ಕೊಡುವಂತ ಕೆಲಸ ಏನಾದ್ರೂ ಆಗತ್ತಾ? ಕೇಳಿದ್ದು ಸ್ಪೆಸಿಫಿಕ್ ಆಗಿ ಫೆಬ್ರವರಿ ಮಾರ್ಚ್ ಡಿಪಾರ್ಟ್ಮೆಂಟ್ಗೆ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಪ್ರತಿ ತಿಂಗಳು ನಮ್ಮ ಇಲಾಖೆಯಿಂದ ನಾನು ಫೈಲ್ ಮೂವ್ ಮಾಡ್ತೀನಿ. 1ನೇ ತಾರೀಕು ಆಯ್ತು, 3ನೇ ತಾರೀಕು ಆಯ್ತು, ನಮಗೆ ದುಡ್ಡನ್ನ ರಿಲೀಸ್ ಮಾಡಿ ಅಂತ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲ್ ಮೂವ್ ಮಾಡಿದಾಗ ಮಾರ್ಚ್ ಮತ್ತು ಫೆಬ್ರವರಿದಲ್ಲಿದು ಹೆಚ್ಚು ಕಡಿಮೆ ಆಗಿದ್ರೆ ಅದು ಫೈನಾನ್ಸ್ ಮಿನಿಸ್ಟ್ರು, ಸಿಎಂ ಸಾಹೇಬ್ರು ಅದಕ್ಕೆ ಉತ್ತರ ಸದನದಲ್ಲಿ ಕೊಡ್ತಾರೆ. ಮತ್ತು ಆ ರೀತಿ ಆಗಿದ್ರೆ ಖಂಡಿತವಾಗ್ಲೂ ಅದನ್ನ ಕ್ಲಿಯರ್. 5,000 ಕೋಟಿ ಎಲ್ಲಿ ಹೋಗಿದೆ? 5,000 ಕೋಟಿ ಬಿಡುಗಡೆನೇ ಆಗಿಲ್ಲ. ಬಿಡುಗಡೆ ಆಗಿದ್ರೆ 5,000 ಕೋಟಿ ಎಲ್ಲಿ ಹೋಗಿದೆ? ಬಿಡುಗಡೆ ಆಗಿಲ್ಲ. ಇವ್ರು ಕೇಳಿದ್ದು ಸ್ಪೆಸಿಫಿಕ್ ಆಗಿ ಫೆಬ್ರವರಿ ಮಾರ್ಚ್ ಡಿಪಾರ್ಟ್ಮೆಂಟ್ಗೆ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಪ್ರತಿ ತಿಂಗಳು. ನೋಡಿ, ಈಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಈ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ರೆ ಆಬ್ವಿಯಸ್ಲಿ ಬರುವಂತಹ ಒಂದು ಪ್ರಶ್ನೆ ಅಂದ್ರೆ, ಸಚಿವೆ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳ ಮೇಲೆ ಈ ಭಾರವನ್ನ ಹಾಕ್ತಾ ಇದ್ದಾರಾ? ಮುಖ್ಯಮಂತ್ರಿಗಳ ಕಡೆಗೆ ಈ ಗೃಹಲಕ್ಷ್ಮಿ ಹಣ ಬಿಡುಗಡೆಯ ಗೊಂದಲವನ್ನ, ಆ ಚೆಂಡನ್ನ ಅವ್ರ ಕಡೆಗೆ ಪಾಸ್ ಮಾಡ್ತಿದ್ದಾರಾ ಅನ್ನುವಂತ ಪ್ರಶ್ನೆ ಬರುತ್ತೆ. ಬಿಕಾಸ್ ಸಿಎಂ ಅವರನ್ನೇ ದಿಕ್ಕು ತಪ್ಪಿಸುವಂತಹ ಒಂದು ಹೇಳಿಕೆ ಇದು. 5,000 ಕೋಟಿ ನಾನು ಫೈಲ್ ಮೂವ್ ಮಾಡಿದ್ದೀನಿ, ಅವರು ರಿಲೀಸ್ ಮಾಡಬೇಕು, ಫೈನಾನ್ಸ್ ಡಿಪಾರ್ಟ್ಮೆಂಟಿನ ಕೆಲಸ ಅದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಚಿವೆಗೆ ಫಾಲೋ ಅಪ್ ಇರಲ್ಲ ಅನ್ನುವಂಥದ್ದು ಅವ್ರ ಸ್ಟೇಟ್ಮೆಂಟ್ ಇಂದಾನೆ ಕನ್ಫರ್ಮ್. ಸದನದಲ್ಲಿ ಮುಖ್ಯಮಂತ್ರಿಗಳು ಆಗಸ್ಟ್ ತನಕ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿ ಕ್ಲಾರಿಫೈ ಮಾಡುವಂತ ಕೆಲಸ ಮಾಡಿದ್ದಾರೆ.
ಹಾಗಾದ್ರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಎಲ್ಲಿ ಹೋಯ್ತು ಅನ್ನುವಂತ ಪ್ರಶ್ನೆಗೆ ಇಬ್ಬರಲ್ಲೂ ಉತ್ತರ ಇಲ್ಲ ಅಂತ ಹೇಳಿದ್ರೆ ಆ ದುಡ್ಡೆಲ್ಲೋಯ್ತು, ಯಾರು ಎಷ್ಟರ ಮಟ್ಟಿಗೆ ಈ ಯೋಜನೆಗಳ ಫಾಲೋ ಅಪ್ ನಲ್ಲಿ ಇದ್ದಾರೆ ಅನ್ನುವಂಥದ್ದು ಸಾರ್ವಜನಿಕರ ಮುಂದೆ ಬಟಾ ಬಯಲಾಗ್ತಾ ಇದೆ ಇವಾಗ.